ಇವತ್ತಿಗೆ RSSಗೆ 100 ವರ್ಷ. RSS ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಸ್ಥಾಪನೆ ಆದ್ದು 27 ಸೆಪ್ಟೆಂಬರ್ 1925 ಅಂದರೆ ವಿಜಯದಶಮಿ ದಿನ. ಇದರ ಸ್ಥಾಪಕರು ಡಾಕ್ಟರ್ ಕೇಶವ್ ಬಲಿರಾಮ್ ಹೆಗ್ಡೆವಾರ್. ಇದರ ಮುಖ್ಯ ಕೇಂದ್ರ ಕಚೇರಿ ಇರುವುದು ನಾಗಪುರ ಅಂದರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತದೆ. ಇದರ ಉದ್ದೇಶ ದೇಶ ಸೇವೆ, ಧರ್ಮ ಸೇವೆ. ಇದರ ಮುಖ್ಯ ಕಾರ್ಯಗಳು 1947 ಮತ್ತು 1948ರಲ್ಲಿ ಕಾಶ್ಮೀರದ ದಾಳಿ ಅಂದರೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೆದಾಗ ಕಾಶ್ಮೀರದ ಅರಸ ರಾಜಾ ಹರಿಸಿಂಗ್ ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಸಹಾಯ ಕೇಳಿದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆವಾಗಿನ ರಾಷ್ಟ್ರೀಯ ಸ್ವಯಂ ಸೇವಕರಾದಂತಹ MS ಗೋಲ್ವಾಲ್ಕರ್ ಅವರಿಗೆ ಸಹಾಯವನ್ನ ಕೇಳಿದಾಗ ಭಾರತಕ್ಕೆ ಕಾಶ್ಮೀರವನ್ನ ಸೇರಿಸುವುದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯ ಒಂದು ಕಾರ್ಯ ಆಗಿತ್ತು. 1962 ಭಾರತ ಮತ್ತು ಚೀನಾ ಯುದ್ಧದಲ್ಲಿ ಅನೇಕ ರೀತಿಯಲ್ಲಿ ಸ್ವಯಂ ಸೇವಕರು ಸೇವೆಯನ್ನು ಸಲ್ಲಿಸಿರ್ತಾರೆ. ಅಂದ್ರೆ ಸುಮಾರು 43 ಸ್ವಯಂ ಸೇವಕರೇನಪ್ಪ ಅಂದ್ರೆ ಆ ಯುದ್ಧದಲ್ಲಿ ಮಡಿದು ಹೋಯ್ತಾರೆ. ಅಂದ್ರ ಆ ಯುದ್ಧದಲ್ಲಿ ಅನೇಕ ರೀತಿಯ ಭಾರತ ಸೇನೆಗೆ ಊಟ ಮತ್ತು ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡು ಪ್ರಮುಖ ರೀತಿಯಲ್ಲಿ ಸೇವೆಯನ್ನ ಭಾರತ ದೇಶಕ್ಕೆ ಸಲ್ಲಿಸ್ತಾರೆ. ಆ ಸೇವೆಯನ್ನು ಮೆಚ್ಚಿ 1963ರಲ್ಲಿ ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ರಾಜಪಥದ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಇನ್ನು 1965 ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಗೋಲ್ವಾಲ್ಕರ್ ಅವರಿಗೆ ರಾಷ್ಟ್ರ ಭದ್ರತೆಯ ಸಭೆ ಕರೆದು ಅಂದ್ರ ಅವಾಗೇನಪ್ಪ ಅಂದ್ರ RSSಗೆ ಒಂದು ಭದ್ರ ಬುನಾದಿಯನ್ನ ಹೊಂದ್ಕೊಳ್ತದೆ. ಇನ್ನ 1971 ಬಾಂಗ್ಲಾದೇಶ ಮುಕ್ತ ಯುದ್ಧದಲ್ಲಿ 10 ಮಿಲಿಯನ್ ಅಷ್ಟು ಶರಣಾಗತಿಯಾದ ಜನರು ಏನಪ್ಪಾ ಅಂದ್ರ ಭಾರತ ದೇಶಕ್ಕೆ ಬರ್ತಾರೆ. ಅವರಿಗೆ ಏನಪ್ಪಾ ಅಂದ್ರ ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ತ್ರಿಪುರದಲ್ಲಿ ಊಟ ವ್ಯವಸ್ಥೆ, ಅನೇಕ ರೀತಿಯ ವ್ಯವಸ್ಥೆ ಏನಪ್ಪಾ ಅಂದ್ರ ಸ್ವಯಂ ಸೇವಕರು ಮಾಡ್ತಾರೆ. ಇನ್ನು 1919ರಲ್ಲಿ ಕಾರ್ಗಿಲ್ ಯುದ್ಧದಲ್ಲೂ ಕೂಡ ಏನಪ್ಪಾ ಅಂದ್ರ ರಾಷ್ಟ್ರೀಯ ಸ್ವಯಂ ಸೇವಕರು ಏನಪ್ಪಾ ಅಂದ್ರ ನಮ್ಮ ಭಾರತ ದೇಶಕ್ಕೆ ಅನೇಕ ರೀತಿಯಲ್ಲಿ ಕೊಡುಗೆಯನ್ನ ಕೊಟ್ಟಿರ್ತಾರೆ. ಅಂದ್ರ ನಮ್ಮ ಭಾರತ ದೇಶದಲ್ಲಿ ಸಾಮಾನ್ಯ ಕಾಕಿ ಬಟ್ಟೆಯನ್ನ ಹಾಕಿಕೊಂಡು ಭಾರತ ದೇಶದ ಭದ್ರತೆ ಮತ್ತು ಸಮಾಜಕ್ಕೋಸ್ಕರ ಅನೇಕ ರೀತಿಯಲ್ಲಿ ಕೊಡುಗೆಯನ್ನ ಇಲ್ಲಿವರೆಗೂ RSS ಮುಂದುವರಿಸಿಕೊಂಡು ಬಂದಿದೆ. ಇದಿಷ್ಟೇನಪ್ಪ ಅಂದ್ರ RSS ನ ಒಂದು ಕಿರು ಪರಿಚಯ ಆಗಿತ್ತು. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಧನ್ಯವಾದಗಳು.